ನಮಸ್ಕಾರ. ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮಂಡ್ಯದ ಕೆರಗೋಡಿನಲ್ಲಿ ನಡೀತಾ ಇರುವಂತಹ ಅಸಹ್ಯಕರವಾದಂತಹ ರಾಜಕಾರಣ ಇದೆಯಲ್ಲ, ಕೋಮು ದ್ವೇಷದ ರಾಜಕಾರಣ, ಅದು ಯಾವ ಮಟ್ಟಕ್ಕೆ ತಲುಪಿದೆ ಅಂದರೆ ಇವತ್ತು ನಿಮಗೆ ಭಾರತದ ಧ್ವಜಕ್ಕಿಂತಲೂ ಕೂಡ ಯಾವುದೋ ಒಂದು ಧರ್ಮದ ಧ್ವಜ ಸಂವಿಧಾನವನ್ನು ಮೀರಿ ಅದನ್ನು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಗಳೊಂದಿಗೆ ಒಂದು ರಾಷ್ಟ್ರೀಯ ಪಕ್ಷ BJP ಅಂತಹ ಒಂದು ರಾಷ್ಟ್ರೀಯ ಪಕ್ಷ ಅಕ್ಷರಶಃ ರೌಡಿಗಳ ಹಾಗೆ, ಕಿಡಿಗೇಡಿಗಳ ಹಾಗೆ ಹೇಳಿಕೆಗಳನ್ನು ಕೊಡ್ತಾ ಮೆರವಣಿಗೆಗಳು, ಪ್ರತಿಭಟನೆಗಳು, ಗಲಾಟೆಗಳನ್ನು ಮಾಡ್ತಾ ಇದೆ. ಈ ಒಂದು ಧ್ವಜದ ಬಗ್ಗೆ ಏನು ಅವರ ಆಕ್ರೋಶ ವ್ಯಕ್ತವಾಗ್ತಿದೆ, ಆಂಜನೇಯ ಧ್ವಜವನ್ನು ಅಥವಾ ಭಗವದ್ ಧ್ವಜವನ್ನು ಅಲ್ಲಿಂದ ತೆಗಿಬಾರ್ದು ಅನ್ನುವಂಥದ್ದು. ಇಲ್ಲಿ ನಾವು ಇದನ್ನು ಎರಡು ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಒಂದು, ಮೊದಲನೇದು, ಸರ್ಕಾರ ಅಲ್ಲಿದ್ದಂತಹ ಸರ್ಕಾರಿ ಭೂಮಿಯಲ್ಲಿ ಕೇಸರಿ ಧ್ವಜವನ್ನು, ಅದು ಹನುಮ ಧ್ವಜವೋ ಭಗವದ್ ಧ್ವಜವೋ ಏನೋ ಒಂದು ಧ್ವಜವನ್ನು, ಧಾರ್ಮಿಕ ಧ್ವಜವನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದು ಯಾಕೆ? ಸರ್ಕಾರ ಹೇಳ್ತಾ ಇರುವಂತಹದ್ದು ಅವರು ರಾಷ್ಟ್ರ ಧ್ವಜವನ್ನು ಹಾರಿಸ್ತೀವಿ ಅಂತ ಸುಳ್ಳು ಹೇಳಿ ಅಲ್ಲಿ ಈ ಹನುಮ ಧ್ವಜವನ್ನು ಹಾರಿಸಿದ್ರು ಅಂತ. ಹಾಗಾದರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕೇಳಬೇಕಾದಂತಹ ಪ್ರಶ್ನೆಗಳು, ಆ ಧ್ವಜ ಹಾಕಿ ಹೆಚ್ಚು ಕಡಿಮೆ 1 ವಾರ ಆಗಿದೆ, ಇಲ್ಲಿಯವರೆಗೂ ನೀವು ಏನು ಮಾಡ್ತಿದ್ರಿ? ಫಸ್ಟ್ ಆಫ್ ಆಲ್ ಅಲ್ಲಿ ಒಂದು ಧಾರ್ಮಿಕ ಧ್ವಜವನ್ನು ಹಾರಿಸೋದಕ್ಕೆ ಸರ್ಕಾರಿ ಜಾಗದಲ್ಲಿ ಅವಕಾಶ ಕೊಟ್ಟಿದ್ದಾದರೂ ಯಾಕೆ? ಅದರಲ್ಲೂ ಕೂಡ ಅವರು ರಾಷ್ಟ್ರ ಧ್ವಜವನ್ನು ಹಾರಿಸ್ತೀವಿ ಅಂತ ಅನುಮತಿ ಪಡೆದಿದ್ರೆ ಅವರು ಈ ಧ್ವಜವನ್ನು ಹಾರಿಸೋದನ್ನು ಯಾಕೆ ಗಮನಿಸಲಿಲ್ಲ? ತಕ್ಷಣವೇ ಅದನ್ನು ಯಾಕೆ ತೆರವುಗೊಳಿಸಲಿಲ್ಲ? ಅದಕ್ಕೆ 1 ವಾರ ವೆಯ್ಟ್ ಮಾಡಿದ್ದರ ಹಿಂದಿನ ಉದ್ದೇಶ ಏನು? ಒಂದು, ನಿಮಗೆ ಅದು ರಾಜಕೀಯ ಆಗಬೇಕು ಅನ್ನುವಂತಹ ಉದ್ದೇಶ ಇರಬೇಕು, ಇಲ್ಲ ಸಂಘ ಪರಿವಾರಕ್ಕೆ ನಿಮಗೆ ಹೆದರಿಕೆ ಇರಬೇಕು. ಯಾಕಂದರೆ ಹೆದರಿಕೆ ಅಂತ ನಾನು ಯಾಕೆ ಹೇಳ್ತೀನಿ ಕಾಂಗ್ರೆಸ್ ವಿಚಾರವಾಗಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಸಾಕಷ್ಟು ಘಟನೆಗಳನ್ನು ನೋಡಿದಾಗ ನಮಗೆ ಆ ಅನುಮಾನ ಬರುತ್ತೆ. ಏನು ಅನುಮಾನ ಅಂತಂದರೆ, ಕಲ್ಲಡ್ಕ ಭಟ್ ಕೊಟ್ಟಂತಹ ಹೇಳಿಕೆಗಳು ಮುಸ್ಲಿಂ ಮಹಿಳೆಯರ ಬಗ್ಗೆ ಅಷ್ಟು ನೀಚವಾಗಿ ಮಾತಾಡಿದರೂ ಕೂಡ ಮುಸ್ಲಿಮರ ಸುಮಾರು 90ಕ್ಕಿಂತ ಹೆಚ್ಚು ಮತಗಳನ್ನು ಪಡ್ಕೊಂಡು, 90%ಕ್ಕಿಂತ ಹೆಚ್ಚು ಮತಗಳನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಗಪ್ಚುಪ್ಪಾಗಿರುತ್ತೆ. ಆತ ಕೋರ್ಟ್ನಲ್ಲಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿಯಾಗದಂತೆ ಇದೇ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳುತ್ತೆ. ಜೊತೆಗೆ ಅನಂತಕುಮಾರ್ ಹೆಗಡೆ ಅನ್ನುವಂತಹ ಯಾವಾಗಲೂ ಕೂಡ ಕೆಟ್ಟ ಮಾತುಗಳಿಂದಲೇ ಆತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಒಬ್ಬ ಸಂಸದ ಅಂತ ಕರೀಲಿಕ್ಕೆ ನಾಲಾಯಕ ವ್ಯಕ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಯನ್ನೇ ಏಕವಚನದಲ್ಲಿ ಕೀಳಾಗಿ ಮಾತನಾಡಿದರು. ಸಂವಿಧಾನದ ಬಗ್ಗೆ, ಧಾರ್ಮಿಕ ವಿಚಾರಗಳ ಬಗ್ಗೆ ಅಷ್ಟೆಲ್ಲ ದ್ವೇಷವನ್ನು ಕಾರಿದ್ರು ಕೂಡ ಆತನ ವಿರುದ್ಧ ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಯಾಕಂದರೆ ಎಲ್ಲಿ ಹಿಂದೂ ಅಂತ ಕರೆಸಿಕೊಳ್ಳುವ ಹಿಂದುತ್ವದ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಜನರ ಓಟುಗಳು ಕಡಿಮೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಭಯ. ಅಂದರೆ ಅಕ್ಷರಶಃ ಅದು ಸಂಘ ಪರಿವಾರದ ಭಯ. ಸೊ ಕಾಂಗ್ರೆಸ್ಗೆ ಭಯನ ಈ ಒಂದು ಕೆರಗೋಡು ಪ್ರಕರಣದಲ್ಲಿಯೂ ಕೂಡ ಮಂಡ್ಯದಲ್ಲಿ ತಾನು ಮಧ್ಯಪ್ರವೇಶ ಮಾಡಿದರೆ ಅಥವಾ ಏನಾದರೂ ಕ್ರಮಗಳನ್ನು ಕೈಗೊಂಡ್ರೆ ಅಲ್ಲಿ ತನಗೆ ವೋಟ್ ಬ್ಯಾಂಕ್ಗೆ ನಷ್ಟ ಆಗುತ್ತೆ ಅನ್ನುವಂತಹ ಭಯವೋ, ಅಥವಾ ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯವೋ ಪೊಲೀಸರ ಕಡೆಯಿಂದ ಆಗಿರ್ಬೋದು, ಜಿಲ್ಲಾಡಳಿತದ ಕಡೆಯಿಂದ ಆಗಿರಬಹುದು. ಆದರೆ 1 ವಾರದ ನಂತರ ಈಗ ಅದನ್ನು ತೆರವುಗೊಳಿಸಿ ಮೂಲಕ ಅಲ್ಲಿ ಒಂದು ಗಲಭೆಗಳ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿರೋದಕ್ಕೆ ಕಾಂಗ್ರೆಸ್ ಕೂಡ ಕಾರಣ ಆಗುತ್ತೆ. ಅಥವಾ ಇನ್ನೊಂದು ವಿಚಾರ ಇರಬಹುದಾ, ಕಾಂಗ್ರೆಸ್ ಇದನ್ನು ರಾಜಕೀಯಕರಣಕ್ಕಾಗಿಯೇ ಅಲೋ ಮಾಡ್ತಾ ಈ ರೀತಿಯಾಗಿ ನಾವು ಮಾಡಿ ಮತ್ತೆ ತೆಗೆದರೆ BJP ಕಡೆಯಿಂದ, ಸಂಘ ಪರಿವಾರದ ಕಡೆಯಿಂದ ಒಂದಷ್ಟು ಗಲಭೆಗಳಾಗ್ತವೆ, ಅದನ್ನು ಬೇರೆ ರೀತಿ ಬಿಂಬಿಸ್ಬೋದು, ಭಾರತದ ಬಾವುಟಕ್ಕೆ, ರಾಷ್ಟ್ರಧ್ವಜಕ್ಕೆ ಅವಮಾನ ಆಗ್ತಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬೋದು. ಆ ಮೂಲಕ ನಾವು ಒಂದಷ್ಟು ಪಬ್ಲಿಸಿಟಿಯನ್ನು ಪಡಿಬೋದು ಅಥವಾ ವೋಟ್ ಬ್ಯಾಂಕನ್ನು ಪಡ್ಕೊಳ್ಬೋದು ಅನ್ನುವಂತಹ ಯೋಚನೆ ಇತ್ತು. ಅಥವಾ BJPಗೆ ಕೆಟ್ಟ ಹೆಸರು ತರಬಹುದು, ಸಂಘ ಪರಿವಾರವನ್ನು ಅದರಲ್ಲಿ ಸಿಲುಕಿಸಬಹುದು ಅನ್ನುವಂತಹ ವಿಚಾರ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ನಾವು ಕಾಂಗ್ರೆಸ್ ವಿಚಾರವಾಗಿ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಕೆರಗೋಡು ವಿಚಾರದಲ್ಲಿ BJP ಸಂಘ ಪರಿವಾರದ ಈ ಹುಚ್ಚಾಟ ಏನಿದೆ, ಇದು ನಾವು ನಿನ್ನೆ ಮೊನ್ನೆಯಿಂದ ನೋಡಿದ್ದಲ್ಲ, ಇದು ದಶಕಗಳಿಂದ ನಡ್ಕೊಂಡು ಬಂದಿರುವಂತಹ ಒಂದು ಅನಾಚಾರ. ಯಾಕೆ ಅನಾಚಾರ ಅಂತ ಕರಿತೀನಿ ಅವರ ಆ ಒಂದು ಮನಸ್ಥಿತಿಯನ್ನು ಅಂತಂದರೆ, ಈ ಭಗವದ್ ಧ್ವಜ, ಕೇಸರಿ ಧ್ವಜದ ಬಗ್ಗೆ ಮತ್ತು ರಾಷ್ಟ್ರದ ತ್ರಿವರ್ಣ ಧ್ವಜ ಅಂತ ಏನು ಕರಿತೀವಿ ನಮ್ಮ ರಾಷ್ಟ್ರ ಧ್ವಜವನ್ನು, ಆ ಧ್ವಜದ ವಿಚಾರವಾಗಿ RSS ಸಂಘ ಪರಿವಾರದ ಮೂಲ ಏನಿದೆ, BJPಯ ಮೂಲ ಏನಿದೆ, ಅದು ಮೊದಲಿನಿಂದಲೂ ಕೂಡ ವಿರೋಧಿಸಿಕೊಂಡೇ ಬರ್ತಾ ಇದೆ.
ಅದು ಈ ಧ್ವಜವನ್ನು ರಾಷ್ಟ್ರ ಅಂಗೀಕರಿಸಿದಾಗ ಆಗ ಅದು ಕೊಟ್ಟಂತಹ ಹೇಳಿಕೆಗಳನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಧ್ವಜವನ್ನು, ಭಾರತದ ಪ್ರಸ್ತುತ ಧ್ವಜವನ್ನು RSS ಸಂಘ ಪರಿವಾರ ಯಾವ ಮಟ್ಟಕ್ಕೆ ದ್ವೇಷಿಸುತ್ತೆ ಅನ್ನುವಂಥದ್ದು. ಅವರು ಆಗ ಈ ಧ್ವಜದ ಬಗ್ಗೆ ಹೇಳ್ತಿದ್ದಂಥದ್ದು, ಈ ಒಂದು ಧ್ವಜ ಏನಿದೆ ಅದನ್ನು ಅದೃಷ್ಟದ ಮೇಲೆ ಅಧಿಕಾರಕ್ಕೆ ಬಂದಿರುವಂಥವರು ಒಪ್ಪಿಗೆ ಸೂಚಿಸಿ ಅದನ್ನು ಅಧಿಕೃತ ಮಾಡಿದ್ದಾರೆ. ಆದರೆ ಹಿಂದೂಗಳು ಎಂದಿಗೂ ಕೂಡ ಈ ಧ್ವಜವನ್ನು ಒಪ್ಪುವುದಿಲ್ಲ, ಅದಕ್ಕೆ ಗೌರವವನ್ನು ಕೂಡ ಸಲ್ಲಿಸೋದಿಲ್ಲ. ಇದು RSSನ ಅಧಿಕೃತ ನಿಲುವಾಗಿತ್ತು ಭಾರತದ ಬಾವುಟದ ವಿಚಾರವಾಗಿ. ಆವತ್ತಿನಿಂದ 2002ರವರೆಗೆ ಸುಮಾರು 52 ವರ್ಷಗಳು ಸ್ವಾತಂತ್ರ್ಯ ಬಂದು ಭಾರತಕ್ಕೆ 52 ವರ್ಷಗಳವರೆಗೂ RSS ತನ್ನ ಯಾವುದೇ ಕಾರ್ಯಕ್ರಮದಲ್ಲಿ ತನ್ನ ಕಚೇರಿಯ ಮೇಲೆ, ನಾಗಪುರದ ತನ್ನ ಕೇಂದ್ರ ಕಚೇರಿಯ ಮೇಲೆಯೂ ಕೂಡ ಭಾರತದ ಧ್ವಜವನ್ನು ಹಾರಿಸಿರಲಿಲ್ಲ. 52 ವರ್ಷಗಳ ಕಾಲ ಅದು ಹಾರಿಸಿರಲಿಲ್ಲ. ಅದನ್ನು ವಿರೋಧಿಸಿ 2001ರಲ್ಲಿ ದೇಶಪ್ರೇಮಿ ಅನ್ನುವಂತಹ ಒಂದು ಸಂಘಟನೆ ಅದಕ್ಕೆ ಅಲ್ಲಿಗೆ ಹೋಗಿ, ದೇಶಪ್ರೇಮಿ ಯುವದಳ ಅನ್ನುವಂತಹ ಸಂಘಟನೆ RSSನ ನಾಗಪುರದಲ್ಲಿರುವಂತಹ ಸ್ಮೃತಿ ಭವನ ಅನ್ನುವಂತಹ ಕಟ್ಟಡಕ್ಕೆ ಹೋಗಿ, RSSನ ಕಟ್ಟಡಕ್ಕೆ, ಅಲ್ಲಿ ಭಾರತದ ಧ್ವಜವನ್ನು ಹಾರಿಸ್ತಾರೆ. RSS 52 ವರ್ಷಗಳಿಂದ ಧ್ವಜವನ್ನು ಹಾರಿಸಿಲ್ಲ ಅನ್ನೋದನ್ನು ವಿರೋಧಿಸಿ ಈ ಒಂದು ಈ ರಾಷ್ಟ್ರಪ್ರೇಮಿ ಯುವದಳ ಅನ್ನುವಂತಹ ಒಂದು ಸಂಘಟನೆ ಅಲ್ಲಿ ಹೋಗಿ ಭಾರತದ ಧ್ವಜವನ್ನು ಹಾರಿಸ್ತಾರೆ. ಇದಕ್ಕೆ ವಿರೋಧವಾಗಿ RSS ಅವರೆಲ್ಲರನ್ನೂ ಕೂಡ ಬಂಧಿಸುವಂತೆ ಕೇಸ್ ಹಾಕುತ್ತೆ. ಅವರ ಬಂಧನವೂ ಕೂಡ ಆಗುತ್ತೆ. ಆ ಕೇಸ್ 2013ರವರೆಗೂ ಕೂಡ ನಡೆದುಕೊಂಡು ಬರುತ್ತೆ. 2013ರಲ್ಲೇ ಈ ಒಂದು ರಾಷ್ಟ್ರಪ್ರೇಮಿ ಯುವದಳದ ಸದಸ್ಯರಿದ್ದರು, ಯಾರು ಭಾರತದ ರಾಷ್ಟ್ರ ಧ್ವಜವನ್ನು ಭಾರತದಲ್ಲಿರುವಂತಹ ತಾನು ದೊಡ್ಡ ದೇಶಪ್ರೇಮಿ ಎಂದು ಕರೆಸಿಕೊಳ್ಳುವಂತಹ RSSನ ಕಟ್ಟಡದ ಮೇಲೆ ಹಾರಿಸಿದ್ದಕ್ಕೆ ಜೈಲಿಗೆ ಹೋಗಬೇಕಾಯ್ತೋ, ಕೇಸ್ ನಡೀತೋ. ಆ ಕೇಸಿನಿಂದ ಖುಲಾಸೆ ಆಗೋದಕ್ಕೆ ಅವರಿಗೆ 11 ವರ್ಷ ಬೇಕಾಯಿತು. 11 ವರ್ಷಗಳವರೆಗೆ ಅವರನ್ನು ಸತತವಾಗಿ ನ್ಯಾಯಾಲಯಗಳಿಗೆ ಅಲೆಸಲಾಯಿತು. ಇದು RSSನ ದೇಶ ಪ್ರೇಮದ ಬಾವುಟದ ಮೇಲಿನ ದ್ವೇಷದ ಹಿನ್ನೆಲೆ. ಇಂತಹ ಹಿನ್ನೆಲೆ ಇರುವಂತಹ RSS BJPಯ ಮನಸ್ಥಿತಿಗಳು ಯಾವುದೇ ಕಾರಣಕ್ಕೂ ಕೂಡ ಭಾರತದ ಧ್ವಜವನ್ನು ಗೌರವಿಸೋದು ನಾಟಕೀಯವೇ ಹೊರತು ನಿಜವಾಗಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹಿನ್ನೆಲೆಯಲ್ಲಿ ಈಗ ಈ ಒಂದು ಕೇಸರಿ ಧ್ವಜವನ್ನು ರಾಷ್ಟ್ರಧ್ವಜ ಏರಿಸಬೇಕಾದಂತಹ ಕಂಬಕ್ಕೆ ಹಾರಿಸಿ ಅದನ್ನು ತೆಗೆದಿದ್ದಕ್ಕೆ ಗಲಭೆ ಮಾಡ್ತಾ ಇದೆ. ಮತ್ತೆ ರಾಷ್ಟ್ರಧ್ವಜ, ಈಗಾಗಲೇ ಸರ್ಕಾರ ಆ ಒಂದು ಕಂಬಕ್ಕೆ ಕೇಸರಿ ಧ್ವಜವನ್ನು ಇಳಿಸಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾಕಿದೆ. ಈಗ BJP ಮತ್ತು ಕೇಸರಿ ಪಡೆಗಳು, ಸಂಘ ಪರಿವಾರದ ಗೂಂಡಾಗಳು ಹೇಳ್ತಾ ಇರುವಂತಹದ್ದು, ಆ ರಾಷ್ಟ್ರಧ್ವಜವನ್ನು ತೆಗೆದು ಹಾಕಿ ಅಲ್ಲಿ ಕೇಸರಿ ಧ್ವಜವನ್ನು ಹಾಕಬೇಕು ಅನ್ನುವಂಥದ್ದು. ಇದನ್ನು ಗಮನಿಸಬೇಕು ತಾವು. ದೇಶದ ರಾಷ್ಟ್ರಧ್ವಜವನ್ನು ಕಿತ್ತು ಹಾಕಿ ಕೇಸರಿ ಧ್ವಜವನ್ನು ಹಾಕಿ ಅನ್ನುವಂತಹ ಬೇಡಿಕೆ ಇಟ್ಕೊಂಡು ಕೆರೆಗೋಡಿನಲ್ಲಿ BJP ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹದ್ದು. ಇದಕ್ಕಿಂತಲೂ ಕೂಡ ದೇಶದ್ರೋಹದ ಮನಸ್ಥಿತಿ ಬೇರೊಂದು ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇದಕ್ಕೆ ಅವರ ಚಮಚಾಗಿರಿಗೆ ಹೋಗಿರುವಂತಹ ಈ ರೀತಿಯಾದಂತಹ ಕೋಮುವಾದಿ ಪಕ್ಷವನ್ನು ಜಾಳಿಸ್ಕೊಂಡೇ ಬಂದು ತಾನು ಒಂದಷ್ಟು ಮುಸ್ಲಿಂ ಮತಗಳನ್ನು ಪಡ್ಕೊಂಡು ಒಂದಷ್ಟು ಸೀಟುಗಳನ್ನು ಗೆಲ್ತಾ ಬಂದಿದ್ದಂತಹ ತನ್ನ ಪಕ್ಷದ ಹೆಸರಿನಲ್ಲಿಯೇ ಜಾತ್ಯತೀತ ಅನ್ನುವಂತಹ ಪದವನ್ನು ಸೇರಿಸಿಕೊಂಡಿರುವಂತಹ ಜನತಾದಳ, ಜಾತ್ಯತೀತ JDS ಜನತಾದಳ ಸೆಕ್ಯುಲರ್ ಪಕ್ಷದ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನು ಹಾಕ್ಕೊಂಡು ಅಲ್ಲಿ ಉಪಸ್ಥಿತರಿರ್ತಾರೆ. ಗಲಭೆಗೆ ತಾನೂ ಕೂಡ ಪ್ರೋತ್ಸಾಹ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದೇ ಬೇಡಿಕೆಯನ್ನು, ಸಂಘ ಪರಿವಾರದ ಅದೇ ಬೇಡಿಕೆಯನ್ನು, ರಾಷ್ಟ್ರಧ್ವಜವನ್ನು ಇಳಿಸಿ ಕೇಸರಿ ಧ್ವಜವನ್ನು ಹಾರಿಸಿ, ಇದು ಇವರ ಬೇಡಿಕೆ. ಈ ಬೇಡಿಕೆಗೆ BJP, RSS, ಇನ್ನಷ್ಟು ಹಿಂದುತ್ವದ ಸಂಘಟನೆಗಳು, ಅದರ ಜೊತೆಗೆ ಕುಮಾರಸ್ವಾಮಿ, JDSನ ಕುಮಾರಸ್ವಾಮಿ ಅಲ್ಲಿ ಹೋಗಿ ಪ್ರತಿಭಟನೆ, ಗಲಾಟೆ, ಗಲಭೆ ಎಲ್ಲವನ್ನೂ ಕೂಡ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು 2 ವಿಚಾರ. ಒಂದು, ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುವಂತಹ ನಿರ್ಲಕ್ಷ್ಯದ ಅಥವಾ ಉದ್ದೇಶಪೂರ್ವಕ ನಿರ್ಲಕ್ಷ್ಯದ ಒಂದಷ್ಟು ನಡೆಗಳು, ಅದರ ಜೊತೆಗೆ BJP, RSS ಸಂಘ ಪರಿವಾರದ ಸಂಘಟನೆಗಳ ಕುತಂತ್ರ ಮತ್ತು ಭಾರತದ ಧ್ವಜದ ವಿರುದ್ಧ ಅವರಿಗೆ ಇರುವಂತಹ ದ್ವೇಷ, ಜೊತೆಗೆ ಕುಮಾರಸ್ವಾಮಿ ಎಂಬ ಹೊಸ ಸಂಘಿ ಈ ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚೋದಕ್ಕೆ ತನ್ನದು ಒಂದೆರಡು ಕಡ್ಡಿಗಳು ಎಕ್ಸ್ಟ್ರಾ ಇರಲಿ ಅಂತ
BJP RSSನ ಬೆಂಕಿ ಪೊಟ್ಟಣದ ಜೊತೆಯಲ್ಲಿ ಸೇರಿಕೊಂಡು ಹೋಗ್ತಾ ಇರುವಂತಹದ್ದು. ಇದೆಲ್ಲವನ್ನೂ ಕೂಡ ನಾವು ಗಮನಿಸ್ಕೊಂಡು ಹೋಗಬೇಕು. ಇದು ಸ್ಪಷ್ಟವಾಗಿ ಒಂದು ರಾಷ್ಟ್ರದ್ರೋಹದ ಪ್ರಕರಣ ಆಗುತ್ತೆ. ಕಾಂಗ್ರೆಸ್ ನಿಜವಾಗ್ಲೂ ಕೂಡ ಈ ದೇಶದ ಸಂವಿಧಾನವನ್ನು ಗೌರವಿಸ್ತಾ ಇದೆ ಅಂದರೆ ಈ ವಿಚಾರವಾಗಿ ಸಂವಿಧಾನ ವಿರೋಧಿ ಈ ಚಟುವಟಿಕೆ ವಿರೋಧವಾಗಿ, ಈ ಗಲಭೆಯ ವಿರೋಧವಾಗಿ ಅವರು ರಾಷ್ಟ್ರದ್ರೋಹದ ಪ್ರಕರಣಗಳನ್ನು ದಾಖಲಿಸಬೇಕು. NIA ಮೂಲಕ ಇದಕ್ಕೆ ಕೇಸುಗಳನ್ನು ದಾಖಲಿಸಬೇಕೆ ಹೊರತು ಸಾಮಾನ್ಯವಾಗಿ ಬೆಳಗ್ಗೆ ಬಂಧಿಸಿ ಸಾಯಂಕಾಲ ಬಿಡುವಂತಹ ವಿಚಾರ ಅಲ್ಲವೇ ಅಲ್ಲ ಇದು. ಆದರೆ ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇದೆ. ಸೊ ಇಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಬೇಕು, ರಾಷ್ಟ್ರಧ್ವಜ ಬೇಡ, ಕೇಸರಿ ಧ್ವಜ ಬೇಕು ಅನ್ನುವಂತಹ ಪಡೆಗಳು ಇವತ್ತು ರಾಜ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ RSS ಮತ್ತು BJPಯ ಹಿನ್ನೆಲೆ ಏನು, ರಾಷ್ಟ್ರಧ್ವಜದ ವಿಚಾರವಾಗಿ ಅವರ ಅಭಿಪ್ರಾಯ ಏನು, ಅವರ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.